ಒಬ್ಬ ಹಾವು ಹೊಡೆದ್ರು ಕೂಡ ಅದು ಪ್ರಾಣ ಬಿಡಕ್ ಮುಂಚೆ ಶಾಪ ಕೊಟ್ಟು ಸಾಯುತ್ತೆ. ಅಷ್ಟೂ ಜನಕ್ಕೆ ಸರ್ಪ ದೋಷ ತಗಲುತ್ತೆ. 2,500 ಜಾತಿ ಸರ್ಪಗಳಿವೆ. ಎಲ್ಲವೂ ಕೂಡ ದೈವತ್ವಕ್ಕೆ ನಾವು ಹೋಲಿಸೋದಿಲ್ಲ. ಯಾವುದು ಅತೀಂದ್ರಿಯವಾದ ಶಕ್ತಿಯನ್ನ ಹೊಂದಿದೆ ಆ ಸರ್ಪಗಳು ಮಾತ್ರನೇನೆ ನಾವು ದೈವ ಅಂತ ಹೇಳಿ ಕರೀತಕ್ಕಂಥದ್ದು. ಅದನ್ನ ಅನಂತ, ವಾಸುಕಿ, ಶೇಷ ಅಂತ ಹೇಳಿ ಗುಂಪು ಮಾಡಿದ್ದಾರೆ. ಈ ಸಂತತಿಯಲ್ಲಿ ಬಂದಂತಹ ನಾಗಗಳೆಲ್ಲವೂ ಕೂಡ ದೈವತ್ವವನ್ನ ಪಡೆದಿರ್ತಕ್ಕಂಥದ್ದು ಅಂತ ಹೇಳಿ. ಹಾಗಾಗಿ ಇದು ಈ ಸಂತತಿಯಲ್ಲಿ ಬರ್ತಕ್ಕಂತಹ ಇವು ಸತ್ವಗುಣ ಪೂರಿತವಾಗಿರ್ತಕ್ಕಂಥ ಸರ್ಪಗಳು. ಇವು ಯಾರಿಗೂ ಏನನ್ನೂ ಮಾಡೋದಿಲ್ಲ, ತಮ್ಮಷ್ಟಕ್ಕೆ ತಾವಿರುತ್ತೆ. ಆದರೆ ಮನುಷ್ಯ ಸಹಜವಾಗಿ ನಾವೇನ್ ಮಾಡ್ತೀವಿ, ಅದ್ರದ್ದು ಬಾಲನೋ ಶರೀರನೋ ಎಲ್ಲೋ ಒಂದು ಸಂಧಿಲಿ, ಒಂದು ಹೊರೆನಲ್ಲಿ ಕಾಣುತ್ತೆ, ಒಂದು ಮರದ ಸಂಧಿಯಲ್ಲೋ ಒಂದು ಮಣ್ಣಿನ ಸಂಧಿಯಲ್ಲೋ ಕಂಡ್ರೆ ಇರಲ್ಲ. ನಾವು ಅಲ್ಲಿ ಹಾವಿದೆ ಅಂತ ಸುಮ್ಮನಾಗ್ಬಿಡ್ಬೇಕು. ನಾವೇನ್ ಮಾಡ್ತೀವಿ, ಮನುಷ್ಯ ಸಹಜವಾದ ಒಂದು ಇದರಿಂದ ಒಂದು ಕಡ್ಡಿ ತಗೊಂಡು ಕೆರೆಯೋದು, ಅದನ್ನ ಈಚೆಗೆ ಬರೋ ಹಂಗ್ ಮಾಡೋದು, ಈ ತರಹ ಮಾಡಿ ಅದಕ್ಕೆ ಹಿಂಸೆಯನ್ನ ಮಾಡಿ, ಇದು ತಪ್ಪಾಗತ್ತೆ. ಯಾವಾಗ ಅದನ್ನ ಈಚೆಗೆ ಬರೋ ಹಂಗ್ ಮಾಡ್ತೀವಿ ಅದೇನಾಗತ್ತೆ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಬುಸ್ ಅಂತ ಎದ್ದು ನಿಂತ್ಕೊಳ್ಳುತ್ತೆ. ಅದು ಯಾವಾಗ ಬುಸ್ ಅಂತ ಎದ್ದು ನಿಂತ್ಕೊಳ್ಳುತ್ತೆ, ಮನುಷ್ಯನ್ ಗಾಬರಿ ಆಗತ್ತೆ. ಅವನು ಅದಕ್ಕೊಂದು ಕಲ್ಲು ಹೊಡಿ, ಒಂದು ಕಡ್ಡಿ ತಗೊಂಡು ಹೊಡಿ, ಏನೋ ಒಂದು ಮಾಡಿ ಅದನ್ನ ತೊಂದರೆ ಮಾಡ್ತಾನೆ. ಅದು ಯಾವಾಗ ತೊಂದರೆಗೆ ಸಿಕ್ಕಾಕೊಳ್ಳುತ್ತೆ, ತಾನು ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡ್ಲೇಬೇಕು, ಅದು ಮಾಡೇ ಮಾಡುತ್ತೆ. ಕೊನೆಯಲ್ಲಿ ಏನಾಗುತ್ತೆ, ಇಲ್ಲ ಅದಕ್ಕೆ ತೊಂದರೆ ಆಗತ್ತೆ ಅಂತಂದ್ರೆ ಅದು ಪ್ರಾಣವನ್ನ ಬಿಡುವಾಗ ಜೋರಾಗಿ ಒಮ್ಮೆ ಪೂತ್ಕರಿಸುತ್ತೆ, ಜೋರ ಒಂದು ಉಸಿರು ಬಿಡುತ್ತೆ, ಬುಸ್ ಅಂತ. ಆ ಉಸಿರಿನಿಂದ ಬರುವಂತಹ ಏನು ಅಂಶ ಇರುತ್ತೆ ಅದು ಪರಿಸರದಲ್ಲಿ ಗಾಳಿಯಲ್ಲಿ ಸೇರಿ ಹೋಗುತ್ತೆ. ಅದು ಯಾವಾಗ ಗಾಳಿಯಲ್ಲಿ ಸೇರಿ ಹೋಗುತ್ತೆ, ಒಬ್ಬ ಹಾವು ಹೊಡಿತಾ ಇದ್ದಾನೆ ಅಂತಂದ್ರೆ ಅಲ್ಲಿರೋ 100 ಜನ ಸುತ್ತ ನಿಂತ್ಕೊಂಡು ನೋಡ್ತಾರೆ. ಆ 100 ಜನ ಆ ಇದನ್ನ ಸೇವನೆಯನ್ನ ಮಾಡ್ತಾರೆ, ಅಲ್ಲಿರೋ ಗಾಳಿಯನ್ನ. ಆ ಗಾಳಿಯನ್ನ ಯಾರೆಲ್ಲ ಸೇವನೆ ಮಾಡ್ತಾರೆ ಅವರೆಲ್ಲರೂ ಕೂಡ ಆ ಒಂದು ಒಬ್ಬ ಹಾವು ಹೊಡೆದ್ರು ಕೂಡ ಅವನಿಗೆ ಸಪೋರ್ಟ್ ಮಾಡಿದ್ರು ಅನ್ನುವ ಕಾರಣದಿಂದ ಅದು ಪ್ರಾಣ ಬಿಡಕ್ ಮುಂಚೆ ಶಾಪ ಕೊಟ್ಟು ಸಾಯುತ್ತೆ. ಯಾರು ಹೊಡೆದ ಆ ನೋವು ತಡಿಲಾರ್ದಿರ ನಮ್ಗೆ ಯಾರು ಹೋಗ್ತಾ ಗಾಡಿ ತಗಲ್ಸ್ಬಿಟ್ರೆ ಬೈತೀವೋ ಇಲ್ವೋ, ಹಾಗೆ ಅದು ಕೂಡ ತಾನು ಬೈಯತ್ತೆ, ಶಾಪ ಕೊಡುತ್ತೆ. ಅಲ್ಲಿ ಅಷ್ಟೂ ಜನಕ್ಕೆ ಸರ್ಪ ದೋಷ ತಗಲುತ್ತೆ.